Hello friends, welcome to India for IAS. This is Manjunath Mudhod. Topic of this video is ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್. ಸೊ ಈ ವಿಡಿಯೋದಲ್ಲಿ ನಾವು ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಕೊಟ್ಟಿದ್ದೀವಿ. ದಿಸ್ ಟಾಪಿಕ್ ಇಟ್ ಈಸ್ ಅ ಪ್ರಿಲಿಮ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್ಸ್. ಸೊ ಇದೇನಿದೆ ಟಾಪಿಕ್ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳೋ ಸಾಧ್ಯತೆ ಇದೆ. ಸೊ ಈ ಟಾಪಿಕ್ ಮೇಲೆ KAS ಪ್ರಿಲಿಮ್ಸ್ ಅಥವಾ UPSC ಪ್ರಿಲಿಮ್ಸ್ ಅಥವಾ ಎನಿ ಅದರ್ KPSC ಗ್ರೂಪ್ ಎಕ್ಸಾಮಲ್ಲಿ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಬರೋ ಎಲ್ಲ ಸಾಧ್ಯತೆಗಳಿವೆ. ಸೊ ಈ ಸ್ಕೀಮ್ ರೀಸೆಂಟಾಗಿ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತಂದರೆ ಯೂನಿಯನ್ ಗೌರ್ಮೆಂಟ್ ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. So, this cabinet approved the mobile phone manufacturing scheme with a budgetary outlay of 62,500 crore. ಸೊ ಈ ಸ್ಕೀಮಲ್ಲಿ 62,500 crore ಏನು ಮಾಡುತ್ತೆ ಯೂನಿಯನ್ ಗೌರ್ಮೆಂಟು ಬಜೆಟರಿ ಅಲೋಕೇಶನ್ ಆಗಿ ಪ್ರೊವೈಡ್ ಮಾಡಿದೆ. ಸೊ ಅದಕ್ಕೋಸ್ಕರ ಈ ಸ್ಕೀಮ್ ನ್ಯೂಸಲ್ಲಿರುತ್ತೆ. ಸೊ ಈ ಸ್ಕೀಮ್ನ ಫೀಚರು ಮತ್ತು ಅದರ ಟೈಮ್ ಲಿಮಿಟು ಅದನ್ನು ನಾವು ಈ ವಿಡಿಯೋದಲ್ಲಿ ಇವಾಗ ತಿಳ್ಕೊಳ್ಳೋಣ. ಇನ್ನು ಈ ಸ್ಕೀಮ್ ಬಗ್ಗೆ ನೋಡೋದಾದರೆ, ಸೊ ದಿಸ್ ಸ್ಕೀಮ್ ಇಟ್ ಏಮ್ಸ್ ಆ್ಯಟ್ ಸ್ಕೇಲಿಂಗ್ ಅಪ್ ಮೊಬೈಲ್ ಫೋನ್ ಪ್ರೊಡಕ್ಷನ್. ಸೊ ಏನಕ್ಕೆ ಈ ಉದ್ದೇಶ? ಸೊ ಗೌರ್ಮೆಂಟ್ ಏನಕ್ಕೆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ನ ತಂದಿದೆ? ಸೊ ಇದ್ರ ಉದ್ದೇಶ ಏನಂತ ನಾವು ನೋಡೋದಾದರೆ, ಇಂಡಿಯಾದಲ್ಲಿ ಮೊಬೈಲ್ ಫೋನ್ ಏನು ಪ್ರೊಡಕ್ಷನ್ ಇದೆ ಅದನ್ನು ಜಾಸ್ತಿ ಮಾಡೋದು. ಇನ್ಕ್ರೀಸಿಂಗ್ ಡೊಮೆಸ್ಟಿಕ್ ವ್ಯಾಲ್ಯೂ ಎಡಿಷನ್, ಅದರ ಅರ್ಥ ಇಲ್ಲಿವರೆಗೂ ನಾವು ಏನು ಇಂಡಿಯಾದಲ್ಲಿ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಏನಿದೆ, ಬಿ ಇಟ್ ಐಫೋನ್, ಸ್ಯಾಮ್ಸಂಗ್ ಫೋನ್ ಆರ್ ವಿವೋ, ಒಪ್ಪೋ, MI ಮೊಬೈಲ್ಸ್, ಇದನ್ನೆಲ್ಲ ಏನು ಮಾಡ್ತೀವಿ ಅಂದರೆ ಸ್ಪೇರ್ ಪಾರ್ಟ್ಸ್ನ ಚೈನಾದಿಂದ ಇಂಪೋರ್ಟ್ ಮಾಡ್ಕೋತೀವಿ. ಸ್ಪೇರ್ ಪಾರ್ಟ್ಸ್ನ ಚೀನಾದಿಂದ ಇಂಪೋರ್ಟ್ ಮಾಡಿಕೊಂಡು ಇಂಡಿಯಾದಲ್ಲಿ ಏನು ಮಾಡ್ತಿದ್ದೀವಿ, ಅಸೆಂಬ್ಲಿ ಮಾಡ್ತಿದ್ದೀವಿ. ಎಲ್ಲ ಪಾರ್ಟ್ಸು ನಾವು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಸೊ ಈ ಅಸೆಂಬ್ಲಿ ಮಾಡಿರೋ ಫೋನನ್ನೇ ನಾವು ಏನಂತ ಕರಿತಿದ್ವಿ, ಮೇಡ್ ಇನ್ ಇಂಡಿಯಾ ಫೋನ್, ಅಂದರೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದೀವಿ. ಸೊ ಇದಕ್ಕೆ ಇವಾಗ ಗೌರ್ಮೆಂಟ್ ಏನು ಮಾಡಕ್ಕೆ ಹೊರಟಿದೆ ಅಂತಂದರೆ, ಈ ಡೊಮೆಸ್ಟಿಕ್ ವ್ಯಾಲ್ಯೂ ಎಡಿಷನ್ ಅಂದರೆ ಸ್ಪೇರ್ ಪಾರ್ಟ್ಸ್ ಏನು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ, ಇದರಲ್ಲಿ ಕೆಲವೊಂದಿಷ್ಟು ಸ್ಪೇರ್ ಪಾರ್ಟ್ಸ್ನ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಾಧ್ಯ ಇದೆಯಾ. ಸೊ ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಏನು ಮಾಡುತ್ತೆ, ಗೌರ್ಮೆಂಟ್ ಅದಕ್ಕೆ ಇನ್ಸೆಂಟಿವ್ ಕೊಡುತ್ತೆ. ಸೊ ಒನ್ ಆಫ್ ದ ಆಸ್ಪೆಕ್ಟ್ ಈಸ್ ಡೊಮೆಸ್ಟಿಕ್ ವ್ಯಾಲ್ಯೂ ಎಡಿಷನ್, ರೈಟ್. ದೆನ್ ಸ್ಟ್ರೆಂಥನಿಂಗ್ ಸಪ್ಲೈ ಚೈನ್ ರೆಸಿಲಿಯನ್ಸ್. ಏನಿದು ಸಪ್ಲೈ ಚೈನ್ ರೆಸಿಲಿಯನ್ಸ್ ಅಂದರೆ, ಕೋವಿಡ್ ಆದಾಗ ಎಲ್ರಿಗೂ ಗೊತ್ತಿದೆ, ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಆದಾಗ ಏನಾಯಿತು, ಅವಾಗ ಇಡೀ ಜಗತ್ತಿಗೆ ಗೊತ್ತಾಯಿತು ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಏನು ನಾವು ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ, ಆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಎಲ್ಲಿದೆ, ಚೀನಾದಲ್ಲಿದೆ. ಸೊ ಇದರಿಂದ ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸಪ್ಲೈ ಇರ್ಬೋದು ಆಟೋಮೊಬೈಲ್ ಸೆಕ್ಟರ್ಗೆ. ಸೊ ಆ ಟೈಮಲ್ಲಿ ಏನಾಗಿತ್ತು, ಸೊ ಆಟೋಮೊಬೈಲ್ ಸೆಕ್ಟರಲ್ಲೂ ಕೂಡ ನಾವೇನು ಮಾಡ್ತೀವಿ, ಎಲೆಕ್ಟ್ರಾನಿಕ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಆಟೋಮೊಬೈಲ್ ಸೆಕ್ಟರ್ಗೆ ಬೇಕಾದಂತಹ ಈ ಎಲೆಕ್ಟ್ರಾನಿಕ್ ಡಿವೈಸಸ್ ಚೀನಾದಿಂದ ಎಕ್ಸ್ಪೋರ್ಟ್ ಆಗೋದು ಸ್ಟಾಪ್ ಆದಾಗ ಇಂಡಿಯನ್ ಆಟೋಮೊಬೈಲ್ ಇಂಡಸ್ಟ್ರಿ ಏನಾಗಿತ್ತು ಅಂತಂದರೆ, ಈ ಕಾರ್ ಮ್ಯಾನುಫ್ಯಾಕ್ಚರ್ ತುಂಬ ಡಿಲೇ ಆಗ್ತಿತ್ತು. ಸೊ ಆ ರೀತಿ ಸಿಚುವೇಶನ್ ಬೇರೆ ಸೆಕ್ಟರ್ಗೂ ಬರದೇ ಇರಲಿ, ಎಸ್ಪೆಷಲಿ ಮೊಬೈಲ್ ಫೋನ್ ಸೆಕ್ಟರ್ ಬರದೇ ಇರಲಿ ಅಂತ ಈ ರಾ ಮಟೀರಿಯಲ್ ಆ್ಯಂಡ್ ಈ ಅಸೆಂಬ್ಲಿಗೆ ಬೇಕಾದಂಥ ಸ್ಪೇರ್ ಪಾರ್ಟ್ಸ್ ಇದ್ರ ಸಪ್ಲೈ ಏನಿದೆ ಇದು ತುಂಬ ರೋಬಸ್ಟ್ ಆಗಿರಲಿ. ಸೊ ಯಾವುದೇ ರೀತಿಯಾದಂಥ, ಇವಾಗ ಚೀನಾ ಕೂಡ ಬ್ಲಾಕೇಡ್ ಹಾಕಿದ್ರು, ಎಕ್ಸ್ಪೋರ್ಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ರು ಕೂಡ ಯಾವುದೇ ರೀತಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಮೊಬೈಲು ಸ್ಟಾಪ್ ಆಗದೇ ಇರಲಿ, ಕಂಟಿನ್ಯೂಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರಲಿ ಅನ್ನೋ ಒಂದು ಉದ್ದೇಶ. ದೆನ್ ಇಟ್ ವಾಂಟ್ಸ್ ಟು ಎನ್ಹ್ಯಾನ್ಸ್ ಇಂಡಿಯಾಸ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇನ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅಂತಂದರೆ, ಸೊ ಫ್ಯೂಚರ್ ಒನ್ ಡೇನಲ್ಲಿ ಎಂಟೈರ್ ಸ್ಪೇರ್ ಪಾರ್ಟ್ಸ್ ಏನಿದೆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ದು, ಈ ಎಲ್ಲ ಸ್ಪೇರ್ ಪಾರ್ಟ್ಸು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ. ಸೊ ಇಂಡಿಯಾದ ಕಾಂಪಿಟೇಟಿವ್ನೆಸ್ ಅಂದರೆ ಒಂದು ಏನು ಈ ಸ್ಪರ್ಧಾತ್ಮಕತೆ ಅಂತ ಕರಿತೀವಿ, ಕಾಂಪಿಟೇಷನ್ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಸೊ ಅದು ಇಂಡಿಯಾನು ಕೂಡ ಏನು ಮಾಡಲಿ, ಒಂದು ಸ್ಟ್ರಾಂಗ್ ಪ್ಲೇಯರ್ ಆಗಿ ಹೊರಹೊಮ್ಮಲಿ ಅನ್ನೋದು ಈ ಸ್ಕೀಮ್ನ ಒಂದು ಉದ್ದೇಶ. ಸೊ ಕಮಿಂಗ್ ಟು ದ ಅಬ್ಜೆಕ್ಟಿವ್ಸ್, ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ ಆಲ್ರೆಡಿ, ನಾವು ಡಿಸ್ಕಸ್ ಮಾಡಿರೋ ಹಾಗೆ, ಇಟ್ ವಾಂಟ್ಸ್ ಟು ಬಿಲ್ಡ್ ಗ್ಲೋಬಲಿ ಕಾಂಪಿಟೇಟಿವ್ ಇಂಡಿಯನ್ ಮೊಬೈಲ್ ಬ್ರ್ಯಾಂಡ್ಸ್. ಸೊ ಇವಾಗ ಆಲ್ರೆಡಿ ಬೇರೆ ಕಂಪ್ನಿ, ಬೇರೆ ದೇಶದ ಮೊಬೈಲ್ ಬ್ರ್ಯಾಂಡ್ಸ್ ಇದ್ದಾವೆ. ವಿ ಹ್ಯಾವ್ ಒಪ್ಪೋ ಅಂತ ಇದೆ, MI ಅಂತ ಇದೆ, ವಿವೋ ಅಂತ ಇದೆ, ಇವೆಲ್ಲ ಚೀನಾ ಕಂಪ್ನಿ ಬ್ರ್ಯಾಂಡ್ಸ್. ಬಟ್ ಇದರಲ್ಲಿ ಈ ಸ್ಕೀಮಲ್ಲಿ ಇನ್ನೊಂದು ಉದ್ದೇಶ ಏನಂತಂದರೆ, ಗ್ಲೋಬಲಿ ಕಾಂಪಿಟೇಟಿವ್ ಇಂಡಿಯನ್ ಬ್ರ್ಯಾಂಡ್ಸ್, ಇಂಡಿಯನ್ ಮೊಬೈಲ್ ಬ್ರ್ಯಾಂಡ್ಸ್ನ ಒಂದು ಹೊಸದಾಗಿರತಕ್ಕಂಥ ಬ್ರ್ಯಾಂಡ್ಸ್ನ ಏನು ಮಾಡೋದು, ಲಾಂಚ್ ಮಾಡೋದು ಈ ಸ್ಕೀಮ್ನ ಉದ್ದೇಶ ಆಗಿದೆ. ದೆನ್ ಅಚೀವ್ ಟೆಕ್ನಾಲಜಿಕಲ್ ಸವರೆಂಟಿ ಇನ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್. ಟೆಕ್ನಾಲಜಿಕಲ್ ಸವರೆಂಟಿ ಅಂತಂದರೆ, ಬೇರೆ ಯಾವುದೇ ದೇಶದವರು ಯಾವುದೇ ರೀತಿ ಎಕ್ಸ್ಪೋರ್ಟ್ ಕಂಟ್ರೋಲ್ ಮಾಡಿದ್ರೂ ಕೂಡ ಈ ಮೊಬೈಲ್ ಬೇಕಾದ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅದನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ನಿಲ್ಲಿಸಿದ್ರು ಕೂಡ ಇಂಡಿಯಾ ಏನು ಮಾಡಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದು. ಅಂದರೆ ಯಾವುದೇ ಕಂಟ್ರಿ ನಮಗೆ ಡಿಕ್ಟೇಟ್ ಮಾಡೋ ಹಾಗಿಲ್ಲ. ಸೊ ನೋ ಕಂಟ್ರಿ ಕ್ಯಾನ್ ಡಿಕ್ಟೇಟ್ ಇಂಡಿಯಾ ಇನ್ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್. We should have all the raw material and spare parts to produce brands in India. Then increase India's share in global electronics value chain. ಸೊ ಈಗ ಇಂಡಿಯಾದು ಶೇರ್ ಎಷ್ಟಿದೆ ಗ್ಲೋಬಲ್ ಎಲೆಕ್ಟ್ರಾನಿಕ್ ವ್ಯಾಲ್ಯೂ ಚೈನ್ ಅಂತಂದರೆ, ಕಂಪೇರ್ಡ್ ಟು USA ಆ್ಯಂಡ್ ಚೀನಾ, ವಿ ಹ್ಯಾವ್ ವೆರಿ ಮಿನಿಮಲ್ ಶೇರ್, ಹಾರ್ಡ್ಲಿ ಸಮ್ 2%.
ಸೊ ಅದನ್ನೇನು ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ದೆನ್ ಪ್ರಮೋಟ್ ಡಿಸೈನ್ ಲೆಡ್ ಮ್ಯಾನುಫ್ಯಾಕ್ಚರಿಂಗ್. ಸದ್ಯಕ್ಕೆ ಇಂಡಿಯಾದಲ್ಲಿ ಏನಾಗ್ತಿದೆ, ಅಸೆಂಬ್ಲಿ ಲೆಡ್ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಅಸೆಂಬ್ಲಿ ಲೆಡ್ ಅಂದರೆ ಇಂಡಿಯಾದಲ್ಲಿ ನಾವು ಸ್ಪೇರ್ ಪಾರ್ಟ್ನ ತಂದು ಅದನ್ನು ಅಸೆಂಬಲ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ. ಸೊ ಇದ್ರ ಬದಲಾಗಿ ನಾವೇನು ಮಾಡಬೇಕು, ಈ ಸ್ಕೀಮ್ ಏನು ಹೇಳ್ತಿದೆ, ಇಂಡಿಯಾದಲ್ಲೇ ಡಿಸೈನ್ ಆಗಬೇಕು. ಮೊಬೈಲ್ ಫೋನ್ ಇಂಡಿಯಾದಲ್ಲೇ ಡಿಸೈನ್ ಆಗಿ ಆ ಸ್ಪೇರ್ ಪಾರ್ಟ್ಸ್ ಕೂಡ ಏನಾಗಬೇಕು, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಬೇಕು. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಡಿಸೈನ್ ಲೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಿ. ದೆನ್ ಜನರೇಟ್ ಇಂಡಿಯನ್ ಪೇಟೆಂಟ್ಸ್ ಇನ್ ಪ್ರಾಡಕ್ಟ್ ಡಿಸೈನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಮೊಬೈಲ್ ಫೋನ್ ರಿಲೇಟೆಡ್ ಏನು ಹೊಸ ಹೊಸ ಕಾಂಪೊನೆಂಟ್ಸ್ ಇದೆ, ಆ ಕಾಂಪೊನೆಂಟ್ಸ್ ಇಂಡಿಯಾದಲ್ಲೇ ಏನು ನಾವು ಡಿಸೈನ್ ಮಾಡಿರ್ತೀವಿ ಮತ್ತು ರಿಸರ್ಚ್ ಮಾಡಿ ಡಿಸೈನ್ ಮಾಡಿರ್ತೀವಿ, ಅದಕ್ಕೆ ಪೇಟೆಂಟ್ಸ್ ಕೂಡ ಪಡೆದುಕೊಳ್ಳೋದು ಈ ಸ್ಕೀಮ್ನ ಒಂದು ಉದ್ದೇಶ ಆಗಿದೆ. ದೆನ್ ಇಟ್ ವಾಂಟ್ಸ್ ಟು ಬೂಸ್ಟ್ ಹೈ ವ್ಯಾಲ್ಯೂ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ಈ ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ ಸೆಕ್ಟರ್, ಇಟ್ ಈಸ್ ಅ ಹೈ ವ್ಯಾಲ್ಯೂ ಎಂಪ್ಲಾಯ್ಮೆಂಟ್. ಹೈ ವ್ಯಾಲ್ಯೂ ಅಂತಂದರೆ ಹೈ ಸ್ಕಿಲ್ ಬೇಕಾಗಿರುತ್ತೆ, ಜೊತೆಗೆ ಈ ಫೀಲ್ಡಲ್ಲಿ ವರ್ಕ್ ಮಾಡ್ತವ್ರಿಗೆ ಸ್ಯಾಲ್ರಿ ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ ಏನಂತ ಕರೀತಾರೆ, ಹೈ ವ್ಯಾಲ್ಯೂ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಜಾಸ್ತಿ ಬೇಕಾಗಿರುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಅ ಹೈ ವ್ಯಾಲ್ಯೂ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್. ಸೊ ಈ ಸ್ಕೀಮ್ನ ಟೈಮ್ ಪೀರಿಯಡ್ ಬಂದು 5 ಇಯರ್ಸು. ಸೊ 2026-27 ಸ್ಟಾರ್ಟ್ ಆಗಿ 30-31 ಈ ಸ್ಕೀಮ್ ಏನಾಗುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ. ಸೊ ಕಮಿಂಗ್ ಟು ದ ಅಬ್ಜೆಕ್ಟಿವ್ಸ್ ಆರ್ ಕೀ ಫೀಚರ್ಸ್ ಆಫ್ ದಿಸ್ ಸ್ಕೀಮ್, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ಸೊ ಇದರಲ್ಲಿ ಏನು ಮಾಡ್ತಾರೆ, ಎಲಿಜಿಬಲ್ ಸೇಲ್ಸ್, ದ ಗೌರ್ಮೆಂಟ್, ಯೂನಿಯನ್ ಗೌರ್ಮೆಂಟ್, ಇಟ್ ವಿಲ್ ಗಿವ್ ಇನ್ಸೆಂಟಿವ್ ಆನ್ ಎಲಿಜಿಬಲ್ ಸೇಲ್ಸ್ ಆಫ್ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಮೊಬೈಲ್ ಫೋನ್ಸ್ಗೆ ಎಲಿಜಿಬಲ್ ಸೇಲ್ಸ್ ಏನಿರುತ್ತೆ ಅದಕ್ಕೆ ಏನು ಮಾಡ್ತಾರೆ, ಇನ್ಸೆಂಟಿವ್ ಕೊಡ್ತಾರೆ. ಸೊ ದಿಸ್ ಇನ್ಸೆಂಟಿವ್ ಇಟ್ ರೇಂಜಸ್ ಫ್ರಮ್ 2.5 to 5%. ಫಾರ್ ಎಕ್ಸಾಂಪಲ್, ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ ABC ಅಂತ. ಸೊ ಇದು ಪ್ರತಿ ವರ್ಷ 100 ಯೂನಿಟ್ ಮೊಬೈಲ್ನ ಸೇಲ್ ಮಾಡ್ತಿರುತ್ತೆ. ಸೊ ಈ ಕಂಪ್ನಿ, ಸೊ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ನಾಟ್ ದಿ ಸೇಲ್ಸ್ ಕಂಪ್ನಿ. ಸೊ 100 ಬೇಡ, 1,00,000 ಫೋನ್ ಅಂತ ಅಂದ್ಕೊಳ್ಳೋಣ. ಸೊ ಈ ABC ಕಂಪ್ನಿ ನೆಕ್ಸ್ಟ್ ಇಯರು 1,25,000 ಯೂನಿಟ್ಸ್ನ ಸೇಲ್ ಮಾಡಿದ್ರೆ, ಸೊ 25,000 ಯೂನಿಟ್ಸ್ ಏನಿದೆ ಅದಕ್ಕೆ 2.5 to 5% ಏನು ಮಾಡುತ್ತೆ, ಗೌರ್ಮೆಂಟ್ ಇನ್ಸೆಂಟಿವ್ ಕೊಡುತ್ತೆ. ಸೊ ಇದಕ್ಕೆ ಯಾವ ರೀತಿ ಇನ್ಸೆಂಟಿವ್ ಅಂತೀವಿ ಅಂದರೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್. ಅಂದರೆ ಸೇಲ್ಸ್ ಏನು ಜಾಸ್ತಿ ಆಗುತ್ತೆ, ಇನ್ಕ್ರಿಮೆಂಟಲ್ ಸೇಲ್ಸು, ಅದಕ್ಕೆ ನಾವು ಇನ್ಸೆಂಟಿವ್ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಡೊಮೆಸ್ಟಿಕ್ ವ್ಯಾಲ್ಯೂ ಎಡಿಷನ್ ಇನ್ಸೆಂಟಿವ್, ಸೆಕೆಂಡ್ ಟೈಪ್ ಇನ್ಸೆಂಟಿವ್ ಯಾವುದಂದರೆ ಡೊಮೆಸ್ಟಿಕ್ ವ್ಯಾಲ್ಯೂ ಎಡಿಷನ್. ಸೊ ಯಾವ ಏನು ಎಡಿಷನ್ ಇದೆ ನೋಡೋಣ. ಎಡಿಷನಲ್ ಇನ್ಸೆಂಟಿವ್ ಆಫ್ ಅಪ್ ಟು 1.5% ಫಾರ್ ಸೋರ್ಸಿಂಗ್ ಕೀ ಕಾಂಪೊನೆಂಟ್ಸ್ ಆ್ಯಂಡ್ ಸಬ್ ಅಸೆಂಬ್ಲೀಸ್ ಡೊಮೆಸ್ಟಿಕಲಿ. ಅಂದರೆ ಇಂಡಿಯಾದಲ್ಲೇ ಈ ಕೀ ಕಾಂಪೊನೆಂಟ್ಸ್ ಏನಿದೆ ಅದನ್ನು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸಿಂದ ಪರ್ಚೇಸ್ ಮಾಡಿದ್ರೆ, ಇಂಡಿಯಾದಲ್ಲಿ ಏನು ಮ್ಯಾನುಫ್ಯಾಕ್ಚರ್ಸ್ ಇರ್ತಾರೆ ಅವರಿಂದ ಪರ್ಚೇಸ್ ಮಾಡಿದ್ರೆ, ಅಥವಾ ಸಬ್ ಅಸೆಂಬ್ಲಿನ ಡೊಮೆಸ್ಟಿಕಲಿನೇ ನಾವು ಮಾಡಿದರೆ, ಅದಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ, 1.5% ಇನ್ಸೆಂಟಿವ್ ಕೊಡುತ್ತೆ. ದೆನ್ ಎನ್ಕರೇಜಸ್ ಲೋಕಲೈಸೇಷನ್ ಆಫ್ ದಿ ಎಲೆಕ್ಟ್ರಾನಿಕ್ ಸಪ್ಲೈ ಚೈನ್. ಇದರ ಉದ್ದೇಶ ಏನಂತಂದರೆ, ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ರಾ ಮಟೀರಿಯಲ್ಸು ಮತ್ತು ಅದರ ಸ್ಪೇರ್ ಪಾರ್ಟ್ಸು ಇಂಡಿಯಾದಲ್ಲೇ ಅವೈಲೇಬಲ್ ಇರಬೇಕು. ಸೊ ಅದು ಈ ಸ್ಕೀಮ್ನ ಉದ್ದೇಶ. ಸೊ ಅಪಾರ್ಟ್ ಫ್ರಮ್ ದಿಸ್, ದ ಗೌರ್ಮೆಂಟ್ ಆಲ್ಸೋ ಪ್ರೊವೈಡ್ಸ್ ಡಿಸೈನ್ ಆ್ಯಂಡ್ R&D ಇನ್ಸೆಂಟಿವ್. ಅಂದರೆ ಅಡಿಷನಲ್ 3% ಇನ್ಸೆಂಟಿವ್ ಆನ್ ಎಲಿಜಿಬಲ್ ಸೇಲ್ಸ್ ಫಾರ್ ಪ್ರಾಡಕ್ಟ್ ಡಿಸೈನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಆ ಪ್ರಾಡಕ್ಟ್ ಡಿಸೈನ್ ಇಂಡಿಯಾದಲ್ಲೇ ಆಗಿರಬೇಕು. ಆ ಡಿಸೈನ್ ರಿಲೇಟೆಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಇಂಡಿಯನ್ ಕಂಪ್ನೀಸೇ ಮಾಡಿದರೆ ಅವ್ರಿಗೆ ಅಡಿಷ್ನಲಾಗಿ ಏನು ಮಾಡುತ್ತೆ, ಗೌರ್ಮೆಂಟು 3% ಇನ್ಸೆಂಟಿವ್ ಕೊಡುತ್ತೆ. ಸೊ ದಿಸ್ ಈಸ್ ಇಂಟೆಂಡೆಡ್ ಟು ಡೆವಲಪ್ ಇಂಡಿಯನ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆ್ಯಂಡ್ ಇಂಡಿಜಿನಿಯಸ್ ಬ್ರ್ಯಾಂಡ್ಸ್. ಸೊ ಇದರ ಮೂಲ ಉದ್ದೇಶ ಏನಂತಂದರೆ ಇಂಡಿಯನ್ ಬ್ರ್ಯಾಂಡ್ಸ್ನ ಪ್ರಮೋಟ್ ಮಾಡೋದು. ಸೊ ಇಂಡಿಯನ್ ಬ್ರ್ಯಾಂಡ್ಸ್ನ ಪ್ರಮೋಟ್ ಯಾವ ರೀತಿ ಮಾಡ್ತೀವಿ, ಇಂಡಿಯನ್ ಬ್ರ್ಯಾಂಡ್ಸು ರಿಸರ್ಚ್ ಮಾಡಬೇಕು, ಡೆವಲಪ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಕೂಡ ಮಾಡಬೇಕು. ಎಂಟೈರ್ ಇಂಡಿಯನ್ನೆಸ್ ಬಂದಾಗ ಏನಾಗುತ್ತೆ, ಇಂಡಿಯನ್ ಬ್ರ್ಯಾಂಡ್ಸ್ ಆಗಿ ಹೊರಹೊಮ್ಮುತ್ತೆ. ಇಲ್ಲ ಅಂತಂದರೆ ಇವಾಗ ಏನು ನಾವು ಚೈನೀಸ್ ಕಂಪ್ನಿ, ಸೌತ್ ಕೊರಿಯನ್ ಕಂಪ್ನಿ, USA ಕಂಪ್ನಿ ಮೊಬೈಲ್ಸ್ ಏನಿದೆ ಯಾವ ರೀತಿ ಇವಾಗ ಅಸೆಂಬ್ಲಿ ಮಾಡಿ ಮೇಡ್ ಇನ್ ಇಂಡಿಯಾದಲ್ಲೇ ತಯಾರಾಗಿರೋ ಮೊಬೈಲ್ ಅಂತ ಹೇಳ್ಕೊತಿದ್ದೀವಿ, ಆ ರೀತಿ ಹೇಳ್ಕೊಳ್ಳೋದು ಕಂಟಿನ್ಯೂ. ಆ ರೀತಿ ಹೇಳ್ಕೋಬಾರ್ದು. ಅಂದರೆ ನಾವು ಈ ಗೌರ್ಮೆಂಟ್ ಏನು ಮಾಡುತ್ತೆ, ಈ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾ ಇದೆ ಪ್ರೈವೇಟ್ ಪ್ಲೇಯರ್ಸ್ಗೆ. ಸೊ ದಟ್ ಈಸ್ ದ ಅಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್. ಸೊ ಇನ್ನು ಇದರ ಸಿಗ್ನಿಫಿಕೆನ್ಸ್ ನಾವು ನೋಡೋದಾದರೆ, ಇಟ್ ಪ್ರಮೋಟ್ಸ್ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಆತ್ಮನಿರ್ಭರ್ ಭಾರತ್ ಇನ್ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್. ಇಟ್ ರೆಡ್ಯೂಸಸ್ ದಿ ಡಿಪೆಂಡೆನ್ಸ್ ಆನ್ ಇಂಪೋರ್ಟೆಡ್ ಕಾಂಪೊನೆಂಟ್. ಸೊ ಇಂಪೋರ್ಟೆಡ್ ಕಾಂಪೊನೆಂಟ್ ಮೇಲೆ ನಮ್ದು ಏನಾಗುತ್ತೆ, ಡಿಪೆಂಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇಟ್ ಎನ್ಕರೇಜಸ್ ಡೆವಲಪ್ಮೆಂಟ್ ಆಫ್ ರೋಬಸ್ಟ್ ಡೊಮೆಸ್ಟಿಕ್ ಎಲೆಕ್ಟ್ರಾನಿಕ್ ಸಿಸ್ಟಮ್. ಸೊ ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಏನಿದೆ, ಡೊಮೆಸ್ಟಿಕ್ ಎಲೆಕ್ಟ್ರಾನಿಕ್ ಸಿಸ್ಟಮು, ಅದನ್ನು ರೋಬಸ್ಟ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡೆವಲಪ್ ಮಾಡುತ್ತೆ. ಆ್ಯಂಡ್ ಇಂಪ್ರೂವ್ಸ್ ಇಂಡಿಯಾಸ್ ಕಾಂಪಿಟೇಟಿವ್ನೆಸ್. ಅಂದರೆ ಇಂಡಿಯಾದೇನು ಒಂದು ಇದೆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್. ಸೊ ಇವಾಗ ನಾವು ಎಕ್ಸ್ಪೋರ್ಟು ಮಾಡ್ತಿದ್ದೀವಿ, ಬಟ್ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ, ಅಸೆಂಬ್ಲಿ ಆಗ್ತಿದೆ ಆ್ಯಸ್ ವಿ ಹ್ಯಾವ್ ಡಿಸ್ಕಸ್. ಸೊ ಫ್ಯೂಚರಲ್ಲಿ ಏನಾಗುತ್ತೆ, ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲೇ ಆಗೋದ್ರಿಂದ ನಾವು ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇಟ್ ಎನ್ಹ್ಯಾನ್ಸಸ್ ಇಂಡಿಯಾಸ್ ಕಾಂಪಿಟೇಟಿವ್ನೆಸ್. ಅದರ ಅರ್ಥ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ
ನಾವು ಅವರಲ್ಲಿ ಅವರು ಏನು ಮೊಬೈಲ್ ಫೋನ್ ಎಕ್ಸ್ಪೋರ್ಟ್ ಇದೆ ಅವ್ರ ಜೊತೆ ರೇಸಲ್ಲಿ ಇರ್ತೀವಿ ಅಥವಾ ಅವ್ರ ಮುಂಚೂಣಿಯಲ್ಲಿ ಇರ್ಬೋದು, ಅಂದರೆ ಕಾಂಪಿಟೇಷನ್, ರೈಟ್. ದೆನ್ ಇಟ್ ಸ್ಟ್ರೆಂಗ್ಥನ್ಸ್ ರೆಸಿಲಿಯನ್ಸ್ ಅಗೇನ್ಸ್ಟ್ ಗ್ಲೋಬಲ್ ಸಪ್ಲೈ ಚೈನ್ ಡಿಸ್ರಪ್ಷನ್. ಸೊ ಮತ್ತೆ ಯಾವುದೇ ರೀತಿಯಾದ ಸಪ್ಲೈ ಚೈನ್ ಡಿಸ್ರಪ್ಷನ್, ಇವಾಗ ಫಾರ್ ಎಕ್ಸಾಂಪಲ್ ಬಿಕಾಸ್ ಆಫ್ USA, ಇರಾನ್ ಆ್ಯಂಡ್ ಇಸ್ರೇಲ್ ವಾರಿಂದ ಸ್ಟ್ರೇಟ್ ಆಫ್ ಹೊರ್ಮುಜ್ ಏನಾಗಿದೆ ಕ್ಲೋಸ್ ಆಗ್ತಾ ಇದೆ, ಓಪನ್ ಆಗ್ತಿದೆ. ಸೊ ಅದರಿಂದ ಕ್ರೂಡ್ ಆಯಿಲ್ ಸಪ್ಲೈ ಡಿಸ್ರಪ್ಷನ್ ಆಗ್ತಿದೆ ಅಲ್ವಾ. ಸೊ ಅದೇ ರೀತಿ ಈ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪೋನೆಂಟ್ಸಲ್ಲಿ ಫ್ಯೂಚರಲ್ಲಿ ಡಿಸ್ರಪ್ಟ್ ಆಗದೇ ಇರಲಿ ಅನ್ನೋದು, ಎಲ್ಲ ಎಂಟೈರ್ ಕಾಂಪೋನೆಂಟ್ಸು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಲಿ ಅನ್ನೋದು ಈ ಸ್ಕೀಮ್ನ ಉದ್ದೇಶ. ಇಟ್ ಶಿಫ್ಟ್ಸ್ ಫೋಕಸ್ ಫ್ರಮ್ ಅಸೆಂಬ್ಲಿ ಲೆಡ್ ಮ್ಯಾನುಫ್ಯಾಕ್ಚರಿಂಗ್ ಟು ಇನೋವೇಷನ್ ಲೆಡ್ ಮ್ಯಾನುಫ್ಯಾಕ್ಚರಿಂಗ್. ಸದ್ಯಕ್ಕೆ ನಾವೇನು ಮಾಡ್ತಿದ್ವಿ, ಸ್ಪೇರ್ ಪಾರ್ಟ್ಸ್ನ ಇಂಪೋರ್ಟ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ. ಸೊ ಅದ್ರ ಬದಲಾಗಿ ಎಲ್ಲನೂ ನಾವೇ ಡಿಸೈನ್ ಮಾಡಿ ಡೆವಲಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಅದಕ್ಕೆ ಏನಂತ ಕರಿತೀವಿ, ಇನೋವೇಷನ್ ಲೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಇನ್ ಇಂಡಿಯಾ. ಸೊ ಈ ಸ್ಕೀಮ್ ಏನಿದೆ, ಸೊ ಅದು ಡಿಸ್ಕಸ್ ಮಾಡಿದ್ವಿ, ಅದ್ರ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದೀವಿ. ಸೊ ಈ ಕ್ವಶನ್ 5 ಸ್ಟೇಟ್ಮೆಂಟ್ ಇದೆ. ಸೊ ಇಟ್ ಈಸ್ ಹೌ ಮೆನಿ ಆಫ್ ದ ಅಬೌಟ್ ಟೈಪ್ ಕ್ವಶನ್. ಸೊ ಈ ಕ್ವಶನ್ನ ಡೀಟೇಲಾಗಿ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಡೀಟೇಲ್ಡ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಪ್ರೊವೈಡೆಡ್ ಇನ್ ದ PDF handout which you can download by joining our Telegram channel. The link to join Telegram channel is provided in the description box. Thank you for watching. See you in the next video. Till then, happy learning.